ಇನ್ನು ಅಶ್ವವೇಗ ಸುದ್ದಿಗೆ ಬಿಗ್ ಇಂಪ್ಯಾಕ್ಟ್ ಒಂದು ದೊರಕಿದೆ. ಹೀಲಿಯಂ ಸ್ಫೋಟದಲ್ಲಿ ಮೃತರಿಗೆ ಪರಿಹಾರ ಘೋಷಣೆ ಇದೀಗ ಆಗಿದೆ. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂದ್ರೆ ಸುಳ್ಳಲ್ಲ. ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ನಿರಂತರವಾಗಿ ಈ ವಿಚಾರದ ಕುರಿತಾಗಿ ನಿಮ್ಮ ಅಶ್ವವೇಗ ಸುದ್ದಿಯನ್ನ ಬಿತ್ತರಿಸಿದ್ವಿ. ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ನಿಂದಾಗಿ ಅವರೇನು ತೊಂದರೆಗೆ ಒಳಗಾಗಿದ್ರು, ಅವರಿಗೆ ಪರಿಹಾರವನ್ನು ನೀಡಬೇಕು ಅಂತ ಹೇಳಿದ್ವಿ. 3 ಜನ ಇದರಲ್ಲಿ ಬಲಿಯಾಗಿದ್ರು. ಪ್ರಾಣ ಕಳೆದುಕೊಂಡಂತ ಅಮಾಯಕರಿಗೆ ಸರ್ಕಾರದಿಂದ ಇದೀಗ ಪರಿಹಾರ ಘೋಷಣೆ ಆಗಿದೆ ಅಂತೆ. ಸರ್ಕಾರದಿಂದ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಆಗಿದೆ. ಸಾವಿಗೆ ಸಂತಾಪ ಸೂಚಿಸಿ ಪರಿಹಾರ ಘೋಷಿಸಿದ್ದಾರಂತೆ ಸಿದ್ದರಾಮಯ್ಯ. ನಿಮ್ಮ ತವರನ್ನೇ ಮರೆತು ಬಿಟ್ರ ಸಿದ್ದರಾಮಯ್ಯ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಇಂದು ಮೈಸೂರಲ್ಲಿ ಮೃತರಿಗೆ ಸಿಎಂ ಪರಿಹಾರದ ಘೋಷಣೆಯನ್ನ ಮಾಡಿದ್ದಾರೆ. ಇದು ಅಶ್ವವೇಗ ನ್ಯೂಸ್ನ ದೊಡ್ಡದೊಂದು ಪ್ರತಿಫಲ ಅಂತ ಹೇಳ್ಕೊಳ್ತೀವಿ. ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ ಕಾರಣದಿಂದಾಗಿ ನೋಡಿ, ಆ ಮಹಿಳೆ ಬದುಕಿನ ಆಸೆ ಕಟ್ಟಿಕೊಂಡಿದ್ದಂತಹ ಮಹಿಳೆ ಮೃತರಾಗಿದ್ದರು. 3 ಜನರು ಮೃತರಾಗಿದ್ದರು. ಇದರ ವಿರುದ್ಧವಾಗಿ ಏನೂ ಕೂಡ ನಡೆಯನ್ನು ತೆಗೆದುಕೊಳ್ಳದ ಸರ್ಕಾರದ ವಿರುದ್ಧವಾಗಿ ಅಶ್ವವೇಗ ಸುದ್ದಿಯನ್ನ ಬಿತ್ತರಿಸಿತ್ತು. ನಿಮ್ಮ ತವರನ್ನ ಮರೆತ್ರ ಅಂತ ಕೇಳಿದ್ವಿ. ಇದಕ್ಕೆ ಪ್ರತ್ಯುತ್ತರವಾಗಿ ಇದೀಗ ಘೋಷಣೆಯನ್ನ ಮಾಡಲಾಗಿದೆ, ಪರಿಹಾರ ಘೋಷಣೆಯನ್ನ ಮಾಡಲಾಗಿದೆ. ವಿಸ್ತೃತ ವರದಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಏನು ಬಿತ್ತರಿಸಿತ್ತು ನೋಡಿ, ಅದಕ್ಕೆ ಸಂದಿರ್ತಕ್ಕಂತಹ ಫಲಶ್ರುತಿ ಇದು. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ವಿಜುವಲ್ಗಳನ್ನ ನಾವು ಆ ಸ್ಥಳದ ವಿಜುವಲ್ಗಳನ್ನ ತೋರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೃತರಾಗಿರುವಂತಹ ಅವರ ಭಾವಚಿತ್ರವನ್ನು ಕೂಡ ನಿಮ್ಮ ಎದುರು ತೋರಿಸ್ತಾ ಇದ್ದೀವಿ. ಕಾಮಾಕ್ಷಿ ಪಾಳ್ಯದ ನಿವಾಸಿ ಲಕ್ಷ್ಮಿ, ಅದೇ ರೀತಿಯಲ್ಲಿ ಮಂಜುಳಾ ಅನ್ನುವರು ಕೂಡ ಸಾವಿಗೀಡಾಗಿದ್ದರು. ಆ ಬಳಿಕ ಮತ್ತೊಬ್ಬರು ಸೀರಿಯಸ್ ಆಗಿದ್ದರು, ಅವರು ಕೂಡ ಮೃತರಾಗಿದ್ದರು. ಸೊ ಮೈಸೂರು ಅರಮನೆ ಬಳಿ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ಆಗಿತ್ತಲ್ಲ ಇತ್ತೀಚೆಗೆ, ಈ ವಿಚಾರದ ಕುರಿತಾಗಿ ನಿರಂತರವಾಗಿ ಸುದ್ದಿ ಬಿತ್ತರಿಸಿದ್ದು ನಿಮ್ಮ ಅಶ್ವವೇಗ ನ್ಯೂಸ್. ಇದೀಗ ಇದರ ಪ್ರತಿಫಲವಾಗಿ ಸಿಎಂ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರೆ. ಇವತ್ತು ಮೈಸೂರಲ್ಲಿ ಸಿಎಂ ಪರಿಹಾರ ಘೋಷಣೆಯನ್ನ ಮಾಡಿದ್ದಾರಂತೆ. ನೋಡಿ, ಯಾವುದೋ ಒಂದು ಎಡವಟ್ಟಿಗೆ ಪಾಪ ಅಮಾಯಕ 3 ಜನರ ಜೀವ ಪ್ರಾಣ ಪಕ್ಷಿ ಹಾರಿ ಹೋಯಿತು. ಯಾರು ಮಾಡಿದ? ಅವ್ರು ಬ್ಲಾಸ್ಟ್ ಮಾಡಿದ್ದ ಅಲ್ಲ. ಅಲ್ಲಿನ ಭದ್ರತಾ ವೈಫಲ್ಯವೋ ಅಥವಾ ಬೇರೆ ಕಾರಣಗಳಿಗಾಗಿಯೋ ಆಗದಂಥ ಘಟನೆ ಅದು. 5 ಲಕ್ಷ ಪರಿಹಾರ ಕೊಡ್ತೀವಿ. 5 ಲಕ್ಷ ಕೊಡ್ತೀವಿ. 5 ಲಕ್ಷ ಕೊಡ್ತೀವಿ ಪರಿಹಾರ. 5 ಲಕ್ಷ ಪರಿಹಾರ ಕೊಡ್ತೀವಿ. 5 ಲಕ್ಷ ಕೊಡ್ತೀವಿ. 5 ಲಕ್ಷ ಕೊಡ್ತೀವಿ ಪರಿಹಾರ. 5 ಲಕ್ಷ ಪರಿಹಾರ ಕೊಡ್ತೀವಿ. 5 ಲಕ್ಷ ಕೊಡ್ತೀವಿ. 5 ಇನ್ನು ಈ ವಿಚಾರದ ಕುರಿತಾಗಿ ನಮ್ಮ ಪ್ರತಿನಿಧಿ ಸಂದೀಪ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೀಪ್, ಅಲ್ಲಿ ಇದೊಂದು ರೀತಿ ಪಕ್ಕಾ ಅಶ್ವವೇಗದ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿದ್ವಿ, ಅವರಿಗೆ ಪರಿಹಾರ ಧನವನ್ನು ನೀವು ನೀಡಲೇಬೇಕು ಅಂತ ಕೇಳ್ಕೊಂಡ್ವಿ. ಇದರ ಪ್ರತಿಫಲವಾಗಿ ಇವತ್ತು ಸಿದ್ದರಾಮಯ್ಯ ಮಾತಾಡಿರುವಂಥದ್ದು. ಏನೇನು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಸಂದೀಪ್? ಕಾರ್ತಿಕ್, ಏನು ಕಳೆದ ಡಿಸೆಂಬರ್ 25ರಂದು ಕ್ರಿಸ್ಮಸ್ ಸಂದರ್ಭದಲ್ಲಿ ಅರಮನೆಯ ಜಯಮಾರ್ತಾಂಡ ಗೇಟ್ ನ ಬಳಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗಿ 3 ಸಾವನ್ನಪ್ಪಿದ್ದು. ಅಂದಾಗ ಹೀಲಿಯಂ ಗ್ಯಾಸ್ ಬಲೂನ್ ಗಳನ್ನ ಮಾಡ್ತಾ ಇದ್ದಂತಹ ಸಲೀಂ, ಉತ್ತರ ಪ್ರದೇಶದ ಮೂಲದ ಏನು ಸಲೀಂ ಇದ್ದ ಆತ ಮತ್ತು 2 ಅಮಾಯಕರು ಈ ಒಂದು ವೇಳೆಯಲ್ಲಿ ಆ ಒಂದು ಸ್ಫೋಟಕ್ಕೆ ಬಲಿಯಾಗಿದ್ವು. ಅಂದ್ರೆ ಬೆಂಗಳೂರಿನಿಂದ ತಮ್ಮ ನೆಂಟರ ಮನೆಗೆ ಬಂದಿದ್ದಂತಹ ಏನು ಲಕ್ಷ್ಮಿ, 29 ವರ್ಷದ ಲಕ್ಷ್ಮಿ ಮತ್ತು ನಂಜನಗೂಡಿನ ಚಾಮಲಾಪುರದ ಗ್ರಾಮದ ಮಂಜುಳಾ ಎಂಬ 2 ಮಹಿಳೆಯರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಈ ಸಂದರ್ಭದಲ್ಲಿ ತನ್ನ ತವರಿನಲ್ಲಿ ಈ ರೀತಿಯ ಒಂದು ಘಟನೆ ಸಂಭವಿಸಿ ಅಮಾಯಕ ಜೀವಗಳು, ಅಂದ್ರೆ ಅಮಾಯಕ 2 ಜೀವಗಳು ಬಲಿಯಾಗಿದ್ರು ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಸಂತಾಪವನ್ನು ಕೂಡ ಸೂಚಿಸದೆ ಅವರಿಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿರಲಿಲ್ಲ. ಇದೇ ಒಂದು ದಿನದಂದು ಚಿಕ್ಕಬಳ್ಳಾಪುರದಲ್ಲಿ ಆದಂತಹ ರಸ್ತೆ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ ಯುವಕರಿಗೆ ಸಂತಾಪವನ್ನು ಸೂಚಿಸಿ ಆ ಪರಿಹಾರವನ್ನ ಕೂಡ ಘೋಷಣೆಯನ್ನ ಮಾಡಿ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿದ್ರು. ಈ ಸಂದರ್ಭದಲ್ಲಿ ಅಶ್ವವೇಗ ವಾಹಿನಿ ತವರನ್ನ ಮರೆತರ ಸಿದ್ದರಾಮಯ್ಯನವರು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು
ಈ ಒಂದು ಪ್ರಕರಣದ ಕುರಿತಾದಂತೆ ಸಿದ್ದರಾಮಯ್ಯನವರ ಕಣ್ತೆರೆಸುವಂತ ಕೆಲಸವನ್ನು ಕೂಡ ಮಾಡಿತ್ತು. ಆದ್ರೆ ಸಿದ್ದರಾಮಯ್ಯನವರು ತವರನ್ನ ಮರೆತರ ಅನ್ನುವಂತಹ ಶೀರ್ಷಿಕೆ ಅಡಿನಲ್ಲಿ ನಿರಂತರವಾದಂತಹ ವರದಿಯನ್ನ ಕೂಡ ಬಿತ್ತರಿಸಿತ್ತು. ಇವತ್ತು ಮೈಸೂರಿಗೆ ಕಾರ್ಯಕ್ರಮ ನಿಮಿತ್ತ ಬಂದಂತ ಸಿದ್ದರಾಮಯ್ಯನವರು ಈ ಒಂದು ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟದಲ್ಲಿ ಪ್ರಾಣ ಕಳೆದುಕೊಂಡಿರ್ತಕ್ಕಂತಹ ಇಬ್ಬರು ಅಮಾಯಕ ಮಹಿಳೆಯರೇನಿದ್ದಾರೆ, ಅಂದ್ರೆ ಬೆಂಗಳೂರಿನ ಲಕ್ಷ್ಮಿ ಹಾಗೂ ನಂಜನಗೂಡಿನ ಚಾಮಲಾಪುರ ಗ್ರಾಮದ ಮಂಜುಳಾ ಏನಿದ್ದಾರೆ, ಇವರು ಈ ಇಬ್ಬರು ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ಘೋಷಣೆಯನ್ನ ಮಾಧ್ಯಮದ ಮುಂದೆಯೇ ಮಾಡಿದ್ದಾರೆ. ಇದರಿಂದ ಅಶ್ವವೇಗ ವಾಹಿನಿ ವರದಿಯನ್ನ ಬಿತ್ತರಿಸಿತ್ತು. ಈ ಒಂದು ಅಮಾಯಕ ಜೀವಗಳಿಗೆ ಬಲಿಯಾಗಿದ್ದಕ್ಕೆ ಅವ್ರಿಗೆ ಒಂದು ಪರಿಹಾರ ಸಿಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ವರದಿಯನ್ನ ಬಿತ್ತರ ಮಾಡಿ ಹೋರಾಟವನ್ನ ನಡೆಸಿದ್ದು. ಆ ಒಂದು ಹೋರಾಟಕ್ಕೆ ಜಯ ಸಿಕ್ಕಂತಾಗಿರ್ತಕ್ಕಂಥದ್ದು. ಅಶ್ವವೇಗ ನ್ಯೂಸ್ಗೂ ಈಗ ಬಿಗ್ ಇಂಪ್ಯಾಕ್ಟ್ ಸಿಕ್ಕಂತಾಗಿರ್ತಕ್ಕಂಥದ್ದು. ಕಾರ್ತಿಕ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ಓವರ್ ಆಲ್ ಆಗಿ ನಾವು ಈ ಸುದ್ದಿಯನ್ನು ಬಿತ್ತರಿಸಿದ್ವಿ. ತವರನ್ನ ಮರೆತರ ಸಿದ್ದರಾಮಯ್ಯ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ನಿರಂತರವಾಗಿ ಸುದ್ದಿ ಬಿತ್ತರಿಸಿದ್ದರ ಪ್ರತಿಫಲ ಇವತ್ತು ಲಭ್ಯವಾಗ್ತಾ ಇದೆ. ವಿ ಆರ್ ಪ್ರೌಡ್, ನಾವು ಸ್ಟ್ಯಾಂಡ್ ತಗೊಂಡ್ವಿ ಆ ಮಹಿಳೆಯರ ಪರವಾಗಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಆಸ್ ಎ ಅಶ್ವವೇಗ ಚಾನಲ್, ಆಸ್ ಎ ಅಶ್ವವೇಗ ನ್ಯೂಸ್ ಚಾನಲ್, ವಿ ಸ್ಟುಡ್ ವಿತ್ ದೆಮ್. ಆ ಪರಿಹಾರಕ್ಕಾಗಿ ಏನು ಆಗ್ರಹಿಸಿದ್ವಿ ನೋಡಿ, ಅದು ಇವತ್ತಿಗೆ ಪ್ರತಿಫಲವನ್ನು ಸಿಕ್ಕಿದೆ. ಸೊ ಯಾವ ರೀತಿಯಾಗಿ ಪರಿಹಾರವನ್ನು ನೀಡಬೇಕು ಅದನ್ನು ನೀಡ್ತಾರೆ. ಈ ಹೀಲಿಯಂ ಸ್ಫೋಟ ಆಗಿತ್ತು ಇತ್ತೀಚೆಗೆ ಮೈಸೂರಿನ ಅರಮನೆಯ ಸಮ್ಮುಖದಲ್ಲಿ. ಅದೇನಾಗಿದ್ದು ಗೊತ್ತಿಲ್ಲ. ಇತ್ತೀಚೆಗೆ ಆ ಅರಮನೆಯ ಹತ್ರ ಪದೇ ಪದೇ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ಈ ಹೀಲಿಯಂ ಸ್ಫೋಟದಲ್ಲಿ 3 ಮೃತರಾಗಿದ್ದರು. ಅವರಿಗೆ ಇದೀಗ ಪರಿಹಾರ ಲಭ್ಯವಾಗಿದೆ.